ಭಾಳಷ್ಟು ದಿವಸದಿಂದ ಇತ್ತು. ಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್ ಆಫ್ ವೇರಿಂಗ್ ಹೆಲ್ಮೆಟ್ ಅನ್ನೋದು ತುಂಬ ಜನಕ್ಕೆ ಭಾವನೆ ಇದೆ ಬಳ್ಳಾರಿಯಲ್ಲಿ ಹೆಲ್ಮೆಟ್ ಆಗೋ ಅವಶ್ಯಕತೆ ಇಲ್ಲ ಅಂಥೇಳಿ. ಆ ಥರ ಯಾವುದೇ ರೀತಿ ವಿನಾಯಿತಿ ಇಲ್ಲ. ಸೊ ಬಿಸಿಲುಗಾಲದಲ್ಲಿ ಅದೊಂದು ಎಕ್ಸ್ಕ್ಯೂಸ್ ಹೇಳ್ತಾಯಿದ್ರು, ತುಂಬ ಬಿಸಿಲು ಇರೋದ್ರಿಂದ ಹೆಲ್ಮೆಟ್ ಹಾಕ್ಲಿಕ್ಕೆ ಆಗಲ್ಲ ಅಂಥೇಳಿ. ಸೊ ಈಗ ತುಂಬ ಆಕ್ಸಿಡೆಂಟ್ಸೂ ಜಾಸ್ತಿ ಆಗ್ತಿದೆ. ಮೋರ್ ಓವರ್ ಟೂ ವೀಲರ್ ಆಕ್ಸಿಡೆಂಟ್ಸ್ ಆಗೋದು ವಿತೌಟ್ ಹೆಲ್ಮೆಟು, ಓವರ್ ಸ್ಪೀಡು ಮತ್ತು ಡ್ರಂಕ್ ಆ್ಯಂಡ್ ಡ್ರೈವು ಇದೆಲ್ಲದರಿಂದ ಹೆಚ್ಚಿನ ಆಕ್ಸಿಡೆಂಟ್ಸ್ ಸಂಭವಿಸ್ತಾ ಇದೆ. ಅದಕ್ಕಾಗಿ ಒಂದು ಹೆಲ್ಮೆಟ್ ಒಂದು ವಿತರಣೆ ಮಾಡುವಂಥದ್ದು ಸಾರ್ವಜನಿಕರಿಗೆ ಮತ್ತು ಮಾಧ್ಯಮದವ್ರಿಗೂ ನಿಮಗೂ ಸಹ ಒಂದು ಅವೇರ್ನೆಸ್ಗೆ ಒಂದು ಹೆಲ್ಮೆಟ್ ಕೊಡುವಂಥದ್ದು ಇವತ್ತು ಮಾಡೋಣ ಅಂಥೇಳಿ. ಎಲ್ಲರೂ ಕಡ್ಡಾಯವಾಗಿ ದಯವಿಟ್ಟು ಹೆಲ್ಮೆಟ್ ಧರಿಸ್ಬೇಕು. ಮತ್ತು ನಮ್ಮ ಸಿಬ್ಬಂದಿಗಳಿಗೂ ನಮ್ಮ ಆಫೀಸರ್ ಸಹ ನಾವು ಒಂದು ಸರ್ಕ್ಯುಲರ್ ಕೊಟ್ಟಿದ್ವಿ, ಕಂಪಲ್ಸರಿ ಎಲ್ಲರೂ ಹೆಲ್ಮೆಟ್ ವೇರ್ ಮಾಡಬೇಕಂತೇಳಿ. ಯಾರಿಗೂ ವಿನಾಯಿತಿ ಇಲ್ಲ. ಗ್ರ್ಯಾಜುವಲಿ ಅದು ಇಂಪ್ಲಿಮೆಂಟ್ ಆಗುತ್ತೆ, ಅದು ಖಂಡಿತ. ಸೊ ಯಾವಾಗಲೂ ಲಾ ಅಬೇಡಿಂಗ್ ಯಾರಿದ್ದಾರೆ, ನಮ್ಮ ವಿದ್ಯಾವಂತರಾಗಿರಲಿ, ಆಫೀಸರ್ಸು, ಪೊಲೀಸ್ ಆಫೀಸರ್, ಸ್ಪೆಷಲಿ ಮಾಧ್ಯಮದವರು, ನಾವೆಲ್ಲರೂ ಹಾಕಿದ್ರೆ ಪಬ್ಲಿಕ್ಸು ಸಹ ಹಾಕ್ಕೊಳ್ತಾರೆ. ಹಂಗಾಗಿ ಇವತ್ತೊಂದು ಅವೇರ್ನೆಸ್ ಮಾಡಬೇಕನ್ನೋ ಉದ್ದೇಶದಿಂದ ಇವತ್ತು ನಿಮ್ಮನ್ನೆಲ್ಲರೂ ಕಾಲ್ ಮಾಡಿದ್ದು ಅಷ್ಟೇ. ಇದು ಕಂಪಲ್ಸರಿ ಹೆಲ್ಮೆಟ್ ನಾವು ಇಂಪ್ಲಿಮೆಂಟ್ ಮಾಡಿಸ್ಬೇಕನ್ನೋ ಉದ್ದೇಶದಿಂದನೇ. ಬಿಕಾಸ್ ಮ್ಯಾಕ್ಸಿಮಮ್ ನಾವು ಯಾವಾಗಲೂ ಆಕ್ಸಿಡೆಂಟ್ಸ್ ಆಗೋದು ಒಂದು ಹ್ಯೂಮನ್ ಎರರಲ್ಲಿ ಅಥವಾ ಒಂದು ರೋಡ್ ಎರರಲ್ಲಿ ಆಗಬಹುದು. ರೋಡ್ ಎರರ್ ಸರಿ ಮಾಡಿಸ್ಲಿಕ್ಕೆ ಈಗ ಸಂಡೂರ್ದು ಒಂದು ಇನ್ಸಿಡೆಂಟ್ ಆಗಿತ್ತು, ಆಕ್ಸಿಡೆಂಟು. ಅದ್ರ ಸಂಬಂಧವಾಗಿ ರೋಡ್ ಎರರಲ್ಲಿ ಏನಾದರೂ ಕರೆಕ್ಷನ್ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಒಂದು ಟೀಮ್ ಬಂದು ಸರ್ವೆ ಮಾಡ್ತಾ ಇದೆ. ಅಲ್ಲಿ ಸರ್ವೆ ಮಾಡಿ ಅವರು ರಿಪೋರ್ಟ್ ಕೊಡ್ತಾರೆ. ಅದ ನಂತರ ನಾವು ಒಂದು RTO ಒಂದು ಮೀಟಿಂಗ್ ಇರ್ತದೆ, ಅದರಲ್ಲಿ ಇಟ್ಬಿಟ್ಟು ನಾವು ಅದೇನು ಸರಿಪಡಿಸ್ಬೋದು ಅದನ್ನು ಮಾಡಿಸ್ತೀವಿ. ನಾವು ಜಿಲ್ಲಾಧಿಕಾರಿಯವರು ಸಹ ಹೇಳಿದ್ದಾರೆ, ಅದೇನು ರಿಪೋರ್ಟ್ ಕೊಡ್ತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡೋಣ ಅಂಥೇಳಿ. ಇನ್ನೊಂದು ಹ್ಯೂಮನ್ ಎರರ್, ಅದರಲ್ಲಿ ಓವರ್ ಸ್ಪೀಡ್ ಮಾಡ್ತಾರೆ ಕೆಲವರು, ಡ್ರಂಕ್ ಆ್ಯಂಡ್ ಡ್ರೈವ್ ಇರುತ್ತೆ. ಈ ಥರ ಇದಕ್ಕೆ ಕಡಿವಾಣ ಏನು ಹಾಕಬೇಕು ಅಂತ ಹೇಳ್ಬಿಟ್ಟು ಈವನ್ ಮೈನಿಂಗ್ ಲಾರೀಸ್ದು ಮೊನ್ನೆ ನಾನು DC ಸರ್ ಒಂದು ವಿಸಿಟ್ ಮಾಡ್ದೋ, RTO ಆಫೀಸಲ್ಲೂ ಸಹ ವಿಸಿಟ್ ಮಾಡ್ದೋ. ಸ್ಪೀಡ್ ಲಿಮಿಟ್ ಹೆಂಗೆ ನಾವು ಫಿಕ್ಸ್ ಮಾಡಬೇಕು ಮೈನಿಂಗ್ ವೆಹಿಕಲ್ಸ್ಗೆ, ಅದ್ರ ಬಗ್ಗೆನೂ ಭಾಳಷ್ಟು ಚರ್ಚೆ ಮಾಡಿದ್ವಿ RTO ಆಫೀಸರ್ಸ್ ಜೊತೆಲಿ ಎಲ್ಲ. ಅದಕ್ಕೆ ಅವರು ಸ್ಪೀಡ್ ಗವರ್ನರ್ ಇರುತ್ತೆ, ಅದನ್ನು ಮಾಡ್ಬೋದು. ಮತ್ತು ಈ KSRTCಲಿ ಒಂದು ಸ್ಪೀಡ್ ಲಿಮಿಟ್ ಮಾಡಿರ್ತಾರೆ, ಅಂದರೆ ಎಕ್ಸ್ಲೇಟ್ರಲ್ಲಿ ಪೂರ್ತಿ ಎಕ್ಸ್ಲೇಟ್ರು ಅಮುಕ್ಲಿಕ್ಕಾಗಲ್ಲ, ಆ ಥರ ಒಂದು ಸಿಸ್ಟಮಲ್ಲಿ ಅದು ಅಳವಡಿಸ್ಬೇಕು ಅಂದ್ಬಿಟ್ಟು RTO ಆಫೀಸರ್ಸ್ ಜೊತೆಯಲ್ಲಿ DC ಸರು ಮತ್ತು ನಾನು ಸಹ ಚರ್ಚೆ ಮಾಡಿದ್ದೀವಿ. ಸೊ ಒಂದು ಪಾರ್ಟ್ ಅದು. ಇನ್ನೊಂದು ಪಾರ್ಟ್ ಟೂ ವೀಲರ್ ಆಕ್ಸಿಡೆಂಟ್ಸು ಮೋಸ್ಟ್ ಆಫ್ ದ ಟೂ ವೀಲರ್ ಆಕ್ಸಿಡೆಂಟ್ ಆದಾಗ ವಿದೌಟ್ ಹೆಲ್ಮೆಟಿಂದನೇ ಜಾಸ್ತಿ ಅಪಘಾತಗಳು ಸಂಭವಿಸುತ್ತೆ. ಹಂಗಾಗಿ ಇದೊಂದು ಅವೇರ್ನೆಸ್ ಪ್ರೋಗ್ರಾಮು ಇನಿಷಿಯೇಟ್ ಮಾಡಲೇಬೇಕು. ಏಕೆಂದರೆ ಯಾರೂ ಮಾಡೋಕ್ಕಾಗಲ್ಲ, ಅಥವಾ ನಾವು ಯಾರಾದರೂ ಮಾಡಲಿಲ್ಲ ಅಥವಾ ನೀವು ಯಾರಾದ್ರು ಮಾಡಲಿಲ್ಲ ಅಂದರೆ ಸಾರ್ವಜನಿಕರು ಅವರೂ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ನಿಮ್ಮೆಲ್ಲರ ಸಹಕಾರ ಇರಲಿ, ನಿಮ್ಮೆಲ್ಲರೂ ಸಹಕಾರದಿಂದ ಅದನ್ನು ಕಂಪಲ್ಸರಿ ಇಂಪ್ಲಿಮೆಂಟ್ ಮಾಡೋಣ. ಅಂಥದ್ದು ಯಾವುದೂ ಇದುವರೆಗೂ ನನ್ನ ಬಂದಾಗಿಂದ ರಿಪೋರ್ಟ್ ಆಗಿಲ್ಲ. ಅದು ನೆಕ್ಸ್ಟ್ ಫ್ಯೂಚರಲ್ಲಿ ಬರೋವಂಥ ಪ್ರಾಬ್ಲಮ್ಸ್ ಈಗ ಥಿಂಕ್ ಮಾಡೋದು ಇದಿಲ್ಲ. ಈಗ ಎಲ್ಲ ಕಾಲೇಜ್ಗೂ ನಾವು ಅವೇರ್ನೆಸ್ ಮೂಡಿಸಿದ್ದೀವಿ ಈಗಾಗಲೇ. ಮತ್ತು ಎಲ್ಲ ಕಾಲೇಜವ್ರಿಗೂ ಸಹ ನೋಟಿಸ್ ಇಶ್ಯೂ ಮಾಡಿದೆ, ಕಾಲೇಜವ್ರಿಗೆ, ಸ್ಕೂಲ್ಸ್ಗೆಲ್ಲ. ಇಲ್ಲಿ ಆ ಥರ ಇಲ್ಲ, ಓವರ್ ಸ್ಪೀಡ್ ಕೇಸಸ್ ಆಗ್ತಾ ಇದೆ, ನಿಮಗೆ ಗೊತ್ತಿದೆ ಇಲ್ಲ. ನನ್ನ ಕೇಸಸ್ ಎಷ್ಟಾಗಿದೆ ನಿಮಗೆ ಕೊಡ್ತೀನಿ. ನಾನು IME ಕೇಸಸ್ಸು ಎಷ್ಟು ಹಾಕಿದ್ದೀವಿ ಮತ್ತು ಅದನ್ನು ಲಾಸ್ಟ್ ಟೈಮು ಎಷ್ಟು ಕಮ್ಮಿ ಆಗಿದೆ. ನನಗೆ ಇದ್ದಂಗೆ 58 ಪ್ರಕರಣಗಳು 2023 ಆಗಿತ್ತು ಸಿಟಿಲಿ. ಅದು ರೆಡ್ಯೂಸ್ ಟು 28 ಡೆತ್ಸ್ ಆಗಿದ್ದು 24ಅಲ್ಲಿ. ಅಂದರೆ 58ಇಂದ 28 ಕಮ್ಮಿ ಆಗಿದೆ. ಭಾಳಷ್ಟು ಕೇಸಸ್ ಆಗಿದೆ. ಅದು ನಾನು ನಿಮಗೆ ಕೊಡ್ತೀನಿ, IME ಕೇಸಸ್ ಎಷ್ಟು ಹಾಕಿದ್ದಾರೆ ಅಂತೇಳಿ. ನೀವು ಹೇಳಿರೋದು ಎಲ್ಲದೂ ಆಗಿದ್ದಾರೆ, ಓವರ್ ಸ್ಪೀಡ್ ಹಾಕಿದ್ದಾರೆ, ಡ್ರಂಕ್ ಆ್ಯಂಡ್ ಡ್ರೈವ್ ಹಾಕಿದ್ದಾರೆ. ಪಿಲಿಯನ್ ರೈಡರ್ಗೂ ಹೆಲ್ಮೆಟ್ ಕಡ್ಡಾಯನೇ ಇದೆ. ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಇನಿಷಿಯೇಟ್ ಮಾಡ್ತಾ ಇದ್ದೀವಿ. ನೀವು ಪ್ರೋತ್ಸಾಹ ಮಾಡಬೇಕು ಇದಕ್ಕೆ. ಇಲ್ಲ ಇದಾಗಲ್ಲ ಅನ್ನೋ ಥರ ನೀವೇನೇ ಇದು ಮಾಡಿದ್ರೆ ಕಷ್ಟ ಅಲ್ಲ ಇಂಪ್ಲಿಮೆಂಟ್ ಮಾಡೋದು. ಇಲ್ಲ, ಈಗಾಗಲೇ ಶಾಲಾ ಕಾಲೇಜಲ್ಲಿ ಅವೇರ್ನೆಸ್ ಮಾಡಿದ್ದೀವಿ. ಎಲ್ಲರಿಗೂ ನೋಟಿಸ್ ಸಹ ಸರ್ವ್ ಮಾಡಿದ್ದಾರೆ. ಆಲ್ ಸ್ಕೂಲ್ಸು ಕಾಲೇಜಸ್ ಇಲ್ಲೂ ನೋಟಿಸ್ ಸರ್ವ್ ಮಾಡಿದ್ದಾರೆ. ಯಾಕೆಂದರೆ ಅವ್ರಿಗೆ ಬರೋವಂಥ ಸ್ಟೂಡೆಂಟ್ಸ್ಗೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಸ್ಬೇಕಂತೇಳಿ. ನೋಡೋಣ, ಇದು ಒಂದು ನೋಡಿ, ಬಳ್ಳಾರಿ ಸಿಟಿಲಿ ಲಾಸ್ಟ್ ನಾನು ಹೇಳಿದ್ನಲ್ಲ 2023 52 ಡೆತ್ಸ್ ಆಗಿದೆ. 24ಅಲ್ಲಿ 28 ಡೆತ್ ಆಗಿದೆ.
ಸೊ ಇಷ್ಟು ರೆಡ್ಯೂಸ್ ಆಗಿರೋದು ಎಂತಿಗೆ ಅಂದರೆ ಭಾಳಷ್ಟು ಕೇಸಸ್ ಮಾಡಿರೋದ್ರಿಂದ 28 52 ಎಲ್ಲ ನಾನು ನಿಮಗೆ ಒಂದು ಇದು ಕೊಡ್ತೀನಿ, ಈ ಗ್ರೂಪಲ್ಲಿ ಹಾಕ್ತೀನಿ ನಾನು. IME ಪ್ರಕರಣಗಳು ಎಷ್ಟು ದಾಖಲು ಮಾಡಿದ್ದೀವಿ ಮತ್ತು ಎಷ್ಟು ಕೇಸಸ್ ಕಮ್ಮಿ ಆಗಿದೆ 23ಗೂ 24 ಕಂಪೇರ್ ಮಾಡಿದ್ರೆ ಅಂತ. ಈ ವರ್ಷವೂ ಭಾಳಷ್ಟು ನಾವು ಇಂಪ್ಲಿಮೆಂಟೇಷನ್ ಮಾಡ್ತಿದ್ದೀವಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಮ್ಮಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇಲ್ಲ, ಇದು ಈ ಸತಿ ಇಂಪ್ಲಿಮೆಂಟೇಷನ್ ಮಾತ್ರ ಸ್ಟ್ರಿಕ್ಟ್ ಮಾಡಬೇಕು, ಇಲ್ಲಾಂದರೆ ಇದಕ್ಕೇನು ಮೀನಿಂಗ್ ಇಲ್ಲ. ಈ ಸತಿ ಮಾಡಲೇಬೇಕು ಅನ್ನೋ ಉದ್ದೇಶದಿಂದನೇ ಪ್ರಾರಂಭ ಮಾಡಿದ್ವಿ. ನಾನು ಎಲ್ರಿಗೂ ಹೇಳಿದ್ದೀನಿ, ಇನ್ಕ್ಲೂಡಿಂಗ್ ಪೊಲೀಸ್ ಅವ್ರಿಗೂ ಸಹ, ಯಾರೇ ಪೊಲೀಸ್ ಆಫೀಸರ್ಸ್ ಯಾರು ಹೆಲ್ಮೆಟ್ ಯೂಸ್ ಮಾಡಲ್ಲ ಅವ್ರಿಗೂ ಸಹ ಕಡ್ಡಾಯವಾಗಿ ಫೈನ್ ಆಗಬೇಕಂತಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಎಲ್ಲ ಸ್ಟೇಷನಲ್ಲಿ ಸಹ ನಾವು ಅದನ್ನು ಈಗಾಗಲೇ ಬ್ರೀಫಿಂಗಲ್ಲಿ ಎಲ್ಲ ಆಫೀಸರ್ಸ್ಗೂ ಬ್ರೀಫ್ ಮಾಡಲಿಕ್ಕೂ ಹೇಳಿದೆ. ಇನ್ಕ್ಲೂಡಿಂಗ್ ನೀವು ಹೇಳಿ ಸಜೆಷನ್ ಗುಡ್. ಪ್ರೆಸ್ ಅವ್ರಿಗೂ ಸಹ ನಾನು ಯಾರಿಗೂ ಪ್ರತಿಯೊಬ್ಬರಿಗೂ ಇದು ಕಂಪಲ್ಸರಿ ಅಂತ ಹೇಳ್ಬಿಟ್ಟು ಇದನ್ನು ಇಂಪ್ಲಿಮೆಂಟ್ ಮಾಡಿಸ್ತೀನಿ.